I'm Sinchanesh from first year BE Sampurna Institute CSC branch. I am Pushpa. I am Nishabani. I am Maria. This model is about automated domestic solid waste collection. In this model, we learn about how waste collection is done automatically. ಯಾಕಂದರೆ ಇವಾಗ ನಮ್ಮ ಟ್ರೆಡಿಷನಲ್ ಮೆಥಡಲ್ಲಿ ಏನಾಗ್ತಿದೆ ಅಂತಂದರೆ ಗಾರ್ಬೇಜ್ ಬಂದು ಡಿಸ್ಪೋಸಲ್ ಆಗೋದಕ್ಕೆ ತುಂಬ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗ್ತಿದೆ. ಇದು ವರ್ಕರ್ಸ್ಗೂ ಪ್ರಾಬ್ಲಮ್ ಆಗ್ತಿದೆ, ನಮ್ಮ ಎನ್ವಿರಾನ್ಮೆಂಟ್ಗೂ ಪ್ರಾಬ್ಲಮ್ ಆಗ್ತಿದೆ. ಎನ್ವಿರಾನ್ಮೆಂಟಿಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾವು ಏನೇ ಡಂಪ್ ಮಾಡಿದ್ರು ಆ ವೇಸ್ಟ್ ಬಂದು ಬೇರೆಯವ್ರಿಗೆ ಸ್ಮೆಲ್ ಕೊಡುತ್ತೆ, ಇಲ್ಲಾಂದರೆ ಏರ್ ಪೊಲ್ಯೂಷನ್ ಆಗುತ್ತೆ, ಸಾಯಿಲ್ ಕಂಟಾಮಿನೇಟೆಡ್ ಆಗುತ್ತೆ, ಏರ್ ಪೊಲ್ಯೂಷನ್ಸ್ ಎಲ್ಲ ಕಾಸ್ ಆಗುತ್ತೆ. ಇದರಿಂದ ಈ ಥರ ನಾವು ಮೆಥಡ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾವು ಏನೇ ಡಂಪ್ ಮಾಡಿದ್ರು ಅದು ಸೆನ್ಸರ್ ಯೂಸ್ ಮಾಡಿಕೊಂಡು ರಿಮೋಟ್ ಕಂಟ್ರೋಲಿಂದ ಡಸ್ಟ್ಬಿನ್ ಒಳಗಡೆ ನಾವೇನೇ ಗಾರ್ಬೇಜ್ ಹಾಕಿದ್ರು ಅದು ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಇದನ್ನು ನಾವು ನೆಕ್ಸ್ಟ್ ಮಾಡಿಫೈ ಕೂಡ ಮಾಡ್ಬೋದು. ಇವಾಗ ನಾವು ರಿಮೋಟ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ನೆಕ್ಸ್ಟ್ ನಾವು ಇದನ್ನೇ ಸೋಲಾರ್ ಎನರ್ಜಿಯಿಂದ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅಪ್ಕಮಿಂಗ್ ಫ್ಯೂಚರಲ್ಲಿ ನಮ್ಗೆ ಬೇಕಾಗಿರೋ ಥರ ಮಾಡಲಿಂಗ್ ಮಾಡ್ಕೋಬೋದು. ಇದರಿಂದ ನಮ್ಗೆ ಏನೇನು ಯೂಸ್ ಆಗುತ್ತೆ ಅಂತಂದರೆ ವೇಸ್ಟ್ ಕಲ್ ಯಾವಾಗಲೂ ಅಲ್ಲೇ ಹಾಕಿದ್ರೆ ಅದರಲ್ಲಿರೋ ಕೆಮಿಕಲ್ ಎಲ್ಲ ವರ್ಕರ್ಸ್ಗೆ ತುಂಬ ಅವ್ರ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲ ಅದು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದರಿಂದ ನಮ್ಮ ರೂರಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅಲ್ಲೆಲ್ಲ ಗಲೀಜಾಗಿದ್ದರೆ ಇದಾಗಲ್ಲ. ಮತ್ತು ಎನ್ವಿರಾನ್ಮೆಂಟ್ಗೆ ತುಂಬ ಯೂಸ್ ಆಗುತ್ತೆ. ಏರ್ ಪೊಲ್ಯೂಷನ್ಸ್ನೆಲ್ಲ ಡಿಡಕ್ಟ್ ಮಾಡುತ್ತೆ.